ಪ್ರಾಚೀನ ಕಾಲದ ಜನರು ನಮಗೆ ಏನನ್ನು ಹೇಳಲು ಬಯಸಿದ್ದರು ಎಂಬುದನ್ನು ನೀವು ಯಾವತ್ತಾದರೂ ಯೋಚಿಸಿದ್ದೀರಾ? ಹೌದು ಸ್ನೇಹಿತರೆ, ಕೆಲವೊಂದು ಪ್ರಾಚೀನ ಕಾಲದ ರಹಸ್ಯಗಳು ನಮಗೆ ಇಂದಿಗೂ ಕಗ್ಗಂಟಾಗಿ ಉಳಿದಿದೆ. ನಾಜ್ಕಾ ಲೈನ್ಸ್ ಎಂಬ ರಚನೆಗಳು 2000 ವರ್ಷಗಳ ಹಿಂದೆ ರಚನೆಯಾಗಿವೆ. ಅವುಗಳ ಹಿಂದಿನ ರಹಸ್ಯವೇನು, ಅವುಗಳನ್ನು ಬಿಡಿಸಿದ್ದು ಹೇಗೆ ಮತ್ತು ಯಾಕೆ ಎಂಬ ಪ್ರಶ್ನೆಗಳು ಇಂದಿಗೂ ಹಾಗೆಯೇ ಉಳಿದುಕೊಂಡಿವೆ. ಈ ನಾಜ್ಕಾ ಚಿತ್ರಗಳ ಬಗ್ಗೆ ನಾವು ಈಗಾಗಲೇ ಒಂದೆರಡು ಬಾರಿ ವಿಡಿಯೋ ಮಾಡಿದ್ದೆವು. ಅದರ ರಹಸ್ಯವನ್ನು ಬಿಡಿಸಲು ಎಷ್ಟು ಪ್ರಯತ್ನಿಸಿದರೂ ಮನುಷ್ಯರಿಂದ ಅದು ಆಗದ ಕೆಲಸವಾಗಿತ್ತು. ಈ ಮಧ್ಯೆ ಮಾನವ ಆಧುನಿಕ ಯುಗಕ್ಕೆ ಕಾಲಿಡುತ್ತಾ ಬಂದಾಗ ಈ ಪ್ರಾಚೀನ ರಹಸ್ಯವನ್ನು ಯಾಕೆ ಬಿಡಿಸಲು ಸಾಧ್ಯವಿಲ್ಲ ಎಂಬ ಪ್ರಶ್ನೆಗಳು ಮೂಡುತ್ತಾ ಬಂದವು. ಈಗ ಎಐನ ಯುಗ. ಈ ಎಐನಿಂದ ನಾಜ್ಕಾ ರಹಸ್ಯವನ್ನು ಬಿಡಿಸಲು ಯಾಕೆ ಸಾಧ್ಯವಿಲ್ಲ ಎಂದು ವಿಜ್ಞಾನಿಗಳ ತಂಡವೊಂದು ಹೊರಡುತ್ತದೆ. ಈ ವಿಜ್ಞಾನಿಗಳಿಗೆ ಸಿಕ್ಕ ಫಲಿತಾಂಶವೇನು, ಅದೆಂತಹ ರಹಸ್ಯವನ್ನು ಎಐ ತೆರೆದಿಟ್ಟಿತು ಎಂಬುದನ್ನು ನೋಡುವುದೇ ಇವತ್ತಿನ ಎಪಿಸೋಡ್. ಸ್ನೇಹಿತರೆ, ಈ ಸ್ವಚ್ಛಂದ ಮರುಭೂಮಿಯಲ್ಲಿ ಅಲ್ಲಲ್ಲಿ ಬೃಹತ್ ಗಾತ್ರದಲ್ಲಿ ಬಿಡಿಸಿರುವ ಚಿತ್ರಗಳೇ ನಾಜ್ಕಾ ಚಿತ್ರಗಳು. 50 ಮೀಟರ್ ಉದ್ದದ ಒಂದು ಜೇಡದ ಚಿತ್ರ, ಹಾಗೆಯೇ ಹಮ್ಮಿಂಗ್ ಬರ್ಡ್ನ ಚಿತ್ರ. ಇದರಲ್ಲಿ ಹಮ್ಮಿಂಗ್ ಬರ್ಡ್ನ ರೆಕ್ಕೆ ಒಂದು ಫುಟ್ಬಾಲ್ ಮೈದಾನದಷ್ಟು ದೊಡ್ಡದಿದೆ. ಹಾಗೆಯೇ 90 ಮೀಟರ್ ಉದ್ದದ ಒಂದು ಕೋತಿ. ಇವೆಲ್ಲ ನಾಜ್ಕಾದಲ್ಲಿರುವ ರಹಸ್ಯಮಯ ರಚನೆಗಳು. ಇವಿಷ್ಟೇ ಅಲ್ಲದೆ ಇಲ್ಲಿ ಇನ್ನೂ 100 ಚಿತ್ರಗಳಿವೆ. ಇವುಗಳು ಮಾತ್ರ ಎಲ್ಲಕ್ಕಿಂತ ದೊಡ್ಡದಾಗಿ ಕಾಣಿಸುತ್ತವೆ. 100 ವರ್ಷದ ಹಿಂದೆ ಪತ್ತೆಯಾದ ಈ ಮರುಭೂಮಿಯಲ್ಲಿ 430 ಇಂತಹ ಚಿತ್ರಗಳಿವೆ ಎಂದು ಈ 100 ವರ್ಷದ ಸಂಶೋಧನೆ ಹೇಳುತ್ತದೆ. ಆ ಸಂಶೋಧಕರುಗಳು ಇದು ಮರಳಿನಡಿಯಲ್ಲಿ ಇನ್ನೂ ಹಲವಾರು ಇಂತಹ ಚಿತ್ರಗಳಿದ್ದರೆ, ಹೌದು ಸ್ನೇಹಿತರೆ, 2024ರಲ್ಲಿ ಯಮಗಾಟ ಯೂನಿವರ್ಸಿಟಿಯ ತಂಡ ಇಲ್ಲಿ ಸಂಶೋಧನೆಯೊಂದನ್ನು ಕೈಗೊಳ್ಳುತ್ತದೆ. ಅವರೇ ಎಐನ ಸಹಾಯದಿಂದ ಈ ನಾಜ್ಕಾ ಲೈನ್ನ ಶೋಧಕ್ಕಿಳಿದವರು. ಈ ಮುಂದುವರಿದ ಎಐ ತಂತ್ರಜ್ಞಾನ ಆಗ ಇಡೀ ವಿಶ್ವವನ್ನೇ ದಂಗುಬಡಿಸುತ್ತದೆ. ಮನುಷ್ಯರು 100 ವರ್ಷಗಳಲ್ಲಿ ಮಾಡಿದ ಶೋಧವನ್ನು ಎಐ ಕೇವಲ 6 ತಿಂಗಳಲ್ಲಿ ಮಾಡಿ ಮುಗಿಸಿದೆ. ಅದರಲ್ಲಿ ಆಶ್ಚರ್ಯವೇನೆಂದರೆ ಎಐ ಮಾನವರು ಕಾಣದೇ ಇದ್ದ ಜಾಗಗಳಲ್ಲಿಯೂ ಇನ್ನಷ್ಟು ಚಿತ್ರಗಳಿವೆ ಎಂದು ಹೇಳಿತ್ತು. 100 ಲೊಕೇಶನ್ಗಳಲ್ಲಿ ಚಿತ್ರಗಳು ಅಡಗಿವೆ ಎಂದು ಎಐ ಹೇಳುತ್ತದೆ. ಈ ಎಐನನ್ನು ನಂಬಿ ವಿಜ್ಞಾನಿಗಳು ಆ ಜಾಗಗಳಲ್ಲಿ ಅಗೆಯಲು ಶುರು ಮಾಡುತ್ತಾರೆ. 2000 ವರ್ಷಗಳ ಹಿಂದೆ ಭೂಮಿಯಡಿಯಲ್ಲಿ ಮಣ್ಣಾಗಿ ಹೋಗಿದ್ದ ಹಲವಾರು ರಚನೆಗಳು ಈಗ ಹೊರಬೀಳುತ್ತವೆ. ಎಐ ಇಷ್ಟು ಕರಾರುವಕ್ಕಾಗಿ ಹೇಳುತ್ತದೆ ಎಂದು ವಿಜ್ಞಾನಿಗಳು ಅಂದುಕೊಂಡಿರಲಿಲ್ಲ. ಮಾನವನ ರೀತಿಯ ಚಿತ್ರಗಳು, ಪಳಗಿಸಿದ ಪ್ರಾಣಿಗಳ ಚಿತ್ರಗಳು, ಕತ್ತರಿಸಿದ ತಳಿಸಿದ ಚಿತ್ರಗಳು ಪತ್ತೆಯಾಗುತ್ತವೆ. ಎಐ ಇದುವರೆಗೆ 6 ತಿಂಗಳಲ್ಲಿ 303 ಚಿತ್ರಗಳನ್ನು ಶೋಧಿಸಿಕೊಟ್ಟಿದೆ. ಮಾನವರು ಈ 100 ವರ್ಷಗಳ ಅವಧಿಯಲ್ಲಿ ಕಂಡುಹಿಡಿದಿದ್ದು 430 ಚಿತ್ರಗಳನ್ನು ಮಾತ್ರ. ಹಾಗೆಯೇ ಎಐ ಜೊತೆ ಸೇರಿ ವಿಜ್ಞಾನಿಗಳು ಕಂಡುಕೊಂಡ ಸಂಗತಿ ಏನೆಂದರೆ, ಇಲ್ಲಿ 2 ಬಗೆಯ ಚಿತ್ರಗಳು ಕಂಡುಬರುತ್ತವೆ ಎಂಬುದು. ಅಂದರೆ ಒಂದು ಬೃಹತ್ 90 ಮೀಟರ್ಗಳಷ್ಟು ಗಾತ್ರದ ಚಿತ್ರಗಳಾದರೆ, ಇನ್ನೊಂದು 10 ಮೀಟರ್ ಮತ್ತು ಅದಕ್ಕೂ ಕಡಿಮೆ ಗಾತ್ರದ ಚಿತ್ರಗಳು. ಬೃಹತ್ ಚಿತ್ರಗಳು ಮಾನವನ ನಿಯಂತ್ರಣಕ್ಕೆ ಸಿಗದ ಪ್ರಾಣಿಗಳ ಚಿತ್ರಗಳಾದರೆ, ಚಿಕ್ಕ ಚಿತ್ರಗಳು ಮಾನವನ ಚಿತ್ರಗಳು, ಚಿಕ್ಕ ಪ್ರಾಣಿಗಳ ಚಿತ್ರಗಳು, ಹಾಗೆಯೇ ದೇವರಿಗೆ ಸಮರ್ಪಣೆ ಮಾಡುವ ರಿಚುವಲ್ ಸೀನ್ಗಳನ್ನು ಒಳಗೊಂಡಿದೆ. ವಿಜ್ಞಾನಿಗಳು ಈ ಬೃಹತ್ ಚಿತ್ರಗಳು ದೇವರಿಗೆ ಸಮರ್ಪಣೆಗೆಂದು ಆ ಕಾಲದ ಜನರು ನಡೆಸುತ್ತಿದ್ದ ಆಚರಣೆಯೊಂದರ ಸಂಕೇತ ಎಂದು ಹೇಳುತ್ತಿದ್ದಾರೆ. ದೇವರಿಗೆ ಅರ್ಪಿಸಲು ತಮ್ಮ ಕಾಣಿಕೆಗಾಗಿ ಆ ಬೃಹತ್ ಚಿತ್ರಗಳ ಅಡಿಯಲ್ಲಿ ಜನರು ಬೃಹತ್ ಸಂಖ್ಯೆಯಲ್ಲಿ ಬಂದು ಸೇರುತ್ತಿದ್ದರು. ಅವರಿಗೆ ಈ ಪೂಜೆಯಲ್ಲಿ ಪಾಲ್ಗೊಳ್ಳುವುದು ಒಂದು ಧಾರ್ಮಿಕ ಆಚರಣೆಯಾಗಿತ್ತು.
ಇಡೀ ನಾಸ್ಕಾ ಏರಿಯಾವನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿದಾಗ ವಿಜ್ಞಾನಿಗಳಿಗೆ ಇದೊಂದು ಧಾರ್ಮಿಕ ಸ್ಥಳವಾಗಿತ್ತು, ಇಲ್ಲಿಗೆ ಭಕ್ತರು ಬರುತ್ತಿದ್ದರು ಎಂಬುದು ತಿಳಿಯುತ್ತದೆ. ಕವಾಚಿ ಎಂಬ ಜಾಗದ ಅನ್ವೇಷಣೆ ಮಾಡಿದ ವಿಜ್ಞಾನಿಗಳಿಗೆ ಅಲ್ಲಿ 1500 ಸ್ಕ್ವೇರ್ ಕಿಲೋಮೀಟರ್ ಏರಿಯಾದಲ್ಲಿ ಒಂದು ಧಾರ್ಮಿಕ ಕೇಂದ್ರ ಇದ್ದುದು ಪತ್ತೆಯಾಗುತ್ತದೆ. ಜನರುಗಳು ಭೂದೇವಿ ಹಾಗೆಯೇ ಜಲದೇವತೆ ಮತ್ತು ಸಂತಾನೋತ್ಪತ್ತಿಯ ದೇವತೆಯನ್ನು ಪೂಜಿಸಲು ಅಲ್ಲಿಗೆ ಬರುತ್ತಿದ್ದರು ಎನ್ನುವುದು ತಿಳಿಯುತ್ತದೆ. ಅಲ್ಲಿ ಸಿಕ್ಕ ಹಲವಾರು ಅವಶೇಷಗಳು ಇದನ್ನು ಸಾಬೀತುಪಡಿಸಿದ್ದವು. ಇದುವರೆಗೆ ತಿಳಿದಿದ್ದಂತೆ ನಾಸ್ಕಾ ಲೈನ್ಗಳು ಏಲಿಯನ್ಗಳು ನಿರ್ಮಿಸಿದ್ದಲ್ಲ, ಅವು ಹೊರಗಿನ ಗ್ರಹದಿಂದ ಬರುವ ಜೀವಿಗಳಿಗೆ ಸೂಚನೆಗಳೂ ಅಲ್ಲ, ಅವು ಧಾರ್ಮಿಕ ಶ್ರದ್ಧಾ ಕೇಂದ್ರವೊಂದರ ಅಸ್ತಿತ್ವದ ಕುರುಹುಗಳು ಎಂಬುದಾಗಿ ತಿಳಿಯಲಾಗಿದೆ. 1941ರಲ್ಲಿ ವಿಜ್ಞಾನಿಯೊಬ್ಬರು ಈ ನಾಸ್ಕಾ ಲೈನ್ಗಳು ಆಕಾಶದಲ್ಲಿನ ನಕ್ಷತ್ರಗಳು, ಗ್ಯಾಲಕ್ಸಿಗಳಿಗೆ ಸರಿಯಾಗಿ ರಚಿಸಲಾಗಿದೆ ಎಂದು ಹೇಳಿದ್ದ. ಆದರೆ ಈ ಸಂದೇಶಗಳು ಮೇಲಿನಿಂದ ಬರುವ ಜೀವಿಗಳಿಗಾಗಿರಲಿಲ್ಲ, ಇವು ಸರ್ವೈವಲ್, ರಿಚುವಲ್ ಮತ್ತು ಕಮ್ಯುನಿಟಿಗಾಗಿ ಮಾಡಲ್ಪಟ್ಟವಾಗಿದ್ದವು. ಹಾಗಾದರೆ ಈ ನಾಸ್ಕಾ ಚಿತ್ರಗಳು 2000 ವರ್ಷಗಳಿಂದ ಅಳಿಯದೆ ಉಳಿದಿದ್ದು ಹೇಗೆ ಎಂಬ ಪ್ರಶ್ನೆ ನಿಮ್ಮ ಮನದಲ್ಲಿಯೂ ಮೂಡಿರಬಹುದು. ಹೌದು, ಈ ಪೆರುವಿನ ಮರುಭೂಮಿಯಲ್ಲಿ ತುಂಬ ಕಡಿಮೆ ಮಳೆಯಾಗುತ್ತದೆ. ವರ್ಷಕ್ಕೆ ಅರ್ಧ ಇಂಚಿಗೂ ಕಡಿಮೆ ಮಳೆಯಲ್ಲಿ ಬೀಳುತ್ತದೆ. ಇಂಥ ಜಾಗದಲ್ಲಿ ಇದ್ದುದರಿಂದ ಈ ರಚನೆಗಳು ಸಾವಿರಾರು ವರ್ಷಗಳಿಂದ ಹಾಗೆಯೇ ಉಳಿದಿವೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಕ್ಲೈಮೇಟ್ ಚೇಂಜ್ನಿಂದಾಗಿ ಇವುಗಳಿಗೆ ಹಾನಿಯಾಗಲು ಶುರುವಾಗಿದೆ. ಒಂದು ಕಾಲದಲ್ಲಿ ಸಮೃದ್ಧ ಭೂಮಿಯಾಗಿದ್ದ ಈ ಭೂಮಿ ಮಳೆ ಇಲ್ಲದೆ ಮರುಭೂಮಿಯಾಗಿ ಬದಲಾಗಲು ಶುರುವಾದಾಗ ನಾಸ್ಕಾದಲ್ಲಿದ್ದ ಜನರು ವಿನಾಶದಂಚಿಗೆ ಬರುತ್ತಾರೆ. ಅವರು ಕ್ರಮೇಣ ಆ ಜಾಗವನ್ನು ತೊರೆದು ಹೋಗುತ್ತಾರೆ. ಆದರೆ ಅವರ ಆಚರಣೆಗಳ ಕುರುಹುಗಳು ಇತಿಹಾಸದಲ್ಲಿ ಮರೆಯಾಗಿ ಹೋದರೂ ಅವರು ಬಿಡಿಸಿದ ಚಿತ್ರಗಳು ಇಂದಿಗೂ ಅಲ್ಲಿ ಅದಕ್ಕೆ ಸಾಕ್ಷಿಯನ್ನು ಒದಗಿಸುತ್ತಾ ಮೂಕವಾಗಿ ಬಿದ್ದುಕೊಂಡಿವೆ. ಅಲ್ಲಿನ ಬಂಡೆಗಳು ಅದಕ್ಕೆ ಸಾಕ್ಷಿ ಹೇಳುತ್ತವೆ, ಆದರೆ ಅಲ್ಲಿನ ಜನರು ಮಾತ್ರ ಉಳಿದಿಲ್ಲ. ಹಿಂದಿನ ಕಾಲದ ಜನರು ತಮ್ಮ ಇರುವಿಕೆಯನ್ನು ಆ ರೀತಿಯಾಗಿ ಉಳಿಸಿ ಹೋಗಿದ್ದರು. ಹಾಗಾಗಿ ಇಂದು ನಾವು ಅವರನ್ನು ಮತ್ತೆ ಮತ್ತೆ ನೆನಪು ಮಾಡಿಕೊಳ್ಳುವಂತೆ ಅವರ ಕಾರ್ಯಗಳಿದ್ದವು. ಈಗ AI 303 ಹೊಸ ನಾಸ್ಕಾ ಚಿತ್ರಗಳನ್ನು ಗುರುತಿಸಿದೆ ಮಾತ್ರವಲ್ಲ, ಇನ್ನೂ 1000ದಷ್ಟು ಲೊಕೇಶನ್ಗಳನ್ನು ಗುರುತಿಸಿದೆ. ಸ್ನೇಹಿತರೆ, 2000 ವರ್ಷಗಳ ಹಿಂದೆ ನಿರ್ಮಿಸಿದ ಈ ಚಿತ್ರಗಳು 100 ವರ್ಷದ ಹಿಂದೆ ಪತ್ತೆಯಾದಾಗ ನಾವು ಅವುಗಳನ್ನು ಏಲಿಯನ್ ರಚಿಸಿತ್ತು ಎಂದು ತಪ್ಪು ತಿಳಿದುಕೊಂಡಿದ್ದೆವು. ಇವು ನಾಸ್ಕಾ ಜನಗಳೇ ರಚಿಸಿದ ರಚನೆಗಳಾಗಿವೆ. ಸಾವಿರಾರು ವರ್ಷಗಳ ಹಿಂದೆ ಅಲ್ಲಿ ದೇವರನ್ನು ನಂಬುವ ಭಕ್ತರು ಆ ಮಣ್ಣಿನಲ್ಲಿ ಓಡಾಡಿದ್ದರು. ಅವರ ಆಚರಣೆ ಪದ್ಧತಿಗಳು ಆ ಸ್ಥಳವನ್ನು ಧನಾತ್ಮಕವಾಗಿ ಬದಲಾಯಿಸಿದ್ದವು. ಹಾಗಾಗಿಯೇ ಅವು ಇಂದಿಗೂ ಉಳಿದುಕೊಂಡಿವೆ ಎಂದರೂ ತಪ್ಪಾಗಲಾರದು. ಈ ವಿಷಯ ನಾವು ಅರಿಯದೇ ಹೋಗಿದ್ದೆವು. ಕೊನೆಗೂ ನಾವು AI ಸಹಾಯದಿಂದ ಇಷ್ಟೆಲ್ಲ ತಿಳಿಯುವಂತಾಗಿದೆ. ಸ್ನೇಹಿತರೆ, ಏನನ್ನಿಸುತ್ತದೆ ನಿಮಗೆ? AI ತಂತ್ರಜ್ಞಾನ ಮುಂದುವರಿದ ದಿನಗಳಲ್ಲಿ ಏನನ್ನೆಲ್ಲ ಪತ್ತೆ ಮಾಡಬಹುದು? ನಿಮ್ಮ ಅಭಿಪ್ರಾಯ ಕಾಮೆಂಟ್ನಲ್ಲಿ ಬರೆಯಿರಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.